ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಅಂತೂ ಇಂತೂ ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಜಯ ಸಿಕ್ಕಿದೆ. ಕಬ್ಬು ಹೋರಾಟಗಾರರು, ಕಬ್ಬು ಬೆಳೆಯ ಹೋರಾಟಗಾರರು ಏನೊಂದು ಕಿಚ್ಚನ್ನ ಹಚ್ಚಿದ್ರಲ್ಲ, ಅದರ ಮುಂದೆ ಸರ್ಕಾರ ಮಂಡಿಯೂರಿದೆ. ಯಾಕಂತ ಹೇಳಿದ್ರೆ ಕಬ್ಬು ಬೆಳೆಗಾರರು ಏನೊಂದು ಮನವಿಯನ್ನ ಇಟ್ಟಿದ್ರು, ನಮಗೆ ಸೂಕ್ತ ಬೆಲೆಯನ್ನು ನಿಗದಿಪಡಿಸಿ ಅಂತೇಳಿ. ಕೊನೆಗೂ ಸರ್ಕಾರ ಒಂದು ಬೆಲೆಯನ್ನು ನಿಗದಿಪಡಿಸಿದೆ. 3,300 ರೂಪಾಯಿಯನ್ನು ಕೊಡ್ತೀವಿ ಅಂತೇಳಿ. ಅಂದರೆ 50 ರೂಪಾಯಿ ಹೆಚ್ಚುವರಿಯಾಗಿ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಬೇಕು, ಜೊತೆಗೆ ಸರ್ಕಾರ ಕೂಡ 50 ರೂಪಾಯಿ ಹೆಚ್ಚುವರಿಯಾಗಿ ಕೊಡ್ತೀವಿ ಅಂತ ಈಗ ಒಪ್ಕೊಂಡಿದೆ. ಸೊ ಈ ಸರ್ಕಾರದ ನಿರ್ಧಾರಕ್ಕೆ ಈಗಾಗಲೇ ಕಬ್ಬು ಬೆಳೆಗಾರರು ಓಕೆ ಅಂತ ಹೇಳಿದ್ದಾರೆ. ಹಾಗಾದರೆ ಇವತ್ತೇನೆಲ್ಲ ಬೆಳವಣಿಗೆಗಳಾಯಿತು? ಇವತ್ತು ನಡೆದಂಥ ಒಂದಷ್ಟು ಹೋರಾಟದ ಕಿಚ್ಚು, ಅಲ್ಲಲ್ಲಿ ಆದಂತಹ ಘರ್ಷಣೆಗಳು, ಅಲ್ಲಲ್ಲಿ ಕಲ್ಲು ತೂರಾಟ, ಇದೆಲ್ಲವನ್ನೂ ಹೊರತುಪಡಿಸಿದ್ರೆ ಕೊನೆಗೂ ಇವತ್ತಿನ ಒಂದು ಮೀಟಿಂಗ್ಗಳೇನಿತ್ತಲ್ಲ, ಮ್ಯಾರಥಾನ್ ಮೀಟಿಂಗ್, ಅದು ಫಲಪ್ರದವಾಗಿದೆ. ಹಾಗಾದರೆ ಇವತ್ತೇನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಬನ್ನಿ ನೋಡೋಣ. ಧಿಕ್ಕಾರ ಮೊಳಗಿದ್ದ ಜಾಗದಲ್ಲಿ ಜೈಕಾರ, ಆಕ್ರೋಶ ಮೊಳಗ್ತಿದ್ದ ನೆಲದಲ್ಲಿ ಸಂಭ್ರಮ. ಬಾರುಕೋಲು ಹಿಡಿದು ಚಾಟಿ ಬೀಸ್ತಾ ಇದ್ದವರು ಹಸಿರು ಟವೆಲ್ ಹಿಡಿದು ಸಂಭ್ರಮಿಸುತ್ತಿದ್ದಾರೆ. ಕಬ್ಬು ಬೆಳೆಗಾರರ ನಿರಂತರ 9 ದಿನಗಳ ಹೋರಾಟ ಕೊನೆಗೂ ಫಲ ನೀಡಿದೆ. ಇತ್ತ ಸರ್ಕಾರ ಕಬ್ಬಿಗೆ ದರ ನಿಗದಿ ಮಾಡ್ತಿದ್ದಂತೆ ಅತ್ತ ಬೆಳಗಾವಿಯಲ್ಲಿ ರೈತರು ಕುಣಿದು ಕುಪ್ಪಳಿಸಿದ್ರು. ಕಬ್ಬು ಬೆಳೆಗಾರರ ಹೋರಾಟಕ್ಕೆ ಮಣಿದ ಸರ್ಕಾರ. ರೈತರು ಕೇಳಿದ್ದು 3,500 ರೂಪಾಯಿ, ಕೊಟ್ಟಿದ್ದು 3,300 ರೂಪಾಯಿ. ಸರ್ಕಾರದ ನಿರ್ಧಾರಕ್ಕೆ ರೈತರ ಒಪ್ಪಿಗೆ, ಪಟಾಕಿ ಸಿಡಿಸಿ ಸಂಭ್ರಮಾಚರಣೆ. ಕಳೆದ 9 ದಿನಗಳಿಂದ ಕಬ್ಬು ಬೆಳೆಗಾರರು ಬೀದಿಗಿಳಿದು ಹೋರಾಟ ಮಾಡ್ತಿದ್ರು. ಕಬ್ಬಿಗೆ 3,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು ಅಂತ ಪಟ್ಟು ಹಿಡಿದಿದ್ರು. ಇದು ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಿತು. ಹೀಗಾಗಿ ಇಂದು ಸಿಎಂ ಸಾಲು ಸಾಲು ಸಭೆ ನಡೆಸಿದ್ರು. ಮೊದಲು ಸಕ್ಕರೆ ಕಾರ್ಖಾನೆ ಮಾಲೀಕರೊಂದಿಗೆ ಸಭೆ ನಡೆಸಿದ್ರು. ಅವರ ಸಮಸ್ಯೆ ಕೇಳಿದ್ರು. 3,200 ರೂಪಾಯಿ ಜೊತೆ 200 ರೂಪಾಯಿ ಸೇರಿಸಿ ಕೊಡುವಂತೆ ಒತ್ತಾಯ ಮಾಡಿದ್ರು. ಆದ್ರೆ ಕಾರ್ಖಾನೆ ಮಾಲೀಕರು ಸರ್ಕಾರದ ಬೇಡಿಕೆ ತಿರಸ್ಕರಿಸಿದ್ರು. ಇದಾದ ಬಳಿಕ ಸಕ್ಕರೆ ಕಾರ್ಖಾನೆ ಮಾಲೀಕರು ಕೊಡಬಹುದಾದ ದರದ ಬಗ್ಗೆ ಪ್ರತ್ಯೇಕವಾಗಿ ಚರ್ಚಿಸಿದ್ರು. ಬಳಿಕ ಸಿಎಂ ಜೊತೆ ಮತ್ತೆ ಸಭೆ ನಡೆಸಿದ್ರು. ಇದಾದ ಬಳಿಕ ಕಬ್ಬು ಬೆಳೆಗಾರರ ಜೊತೆ ಸಿಎಂ ಸಭೆ ನಡೆಸಿ ಅಂತಿಮ ತೀರ್ಮಾನಕ್ಕೆ ಬಂದ್ರು. 1 ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡೋದಾಗಿ ಘೋಷಿಸಿದ್ರು. ಎಲ್ಲ ಶುಗರ್ ಫ್ಯಾಕ್ಟರಿಗಳಿಗೆ ಅನ್ವಯ ಆಗೋ ರೀತಿಯಲ್ಲಿ 3,200 ರೂಪಾಯಿ ಒಂದು ಮೆಟ್ರಿಕ್ ಟನ್ಗೆ ಏನು ಒಪ್ಪಂದ ಮಾಡ್ಕೊಂಡಿದ್ರು ಬೆಳಗಾಂನವರು. ಅದ್ರ ಜೊತೆಗೆ 50 ರೂಪಾಯಿಯನ್ನ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳು ಕೊಡ್ತಕ್ಕಂಥದ್ದು, ಇನ್ನು 50 ರೂಪಾಯಿಯನ್ನ ಸರ್ಕಾರ ಕೊಡ್ತಕ್ಕಂಥದ್ದು. ಎಲ್ಲ ಶುಗರ್ ಫ್ಯಾಕ್ಟರಿ ಮಾಲೀಕರುಗಳಿಗೆ ಹೇಳಿದ್ದೀನಿ. ಬಹುತೇಕ ಹೋಗಿ ಒಪ್ಕೊಂಡಿದ್ದಾರೆ. FRP ಬಗ್ಗೆ, ತೋಟ ಬಗ್ಗೆ, ಆಮೇಲೆ MSP ಬಗ್ಗೆ, ಎಥನಾಲ್ ಹಂಚಿಕೆ ಬಗ್ಗೆ, ಇದ್ರ ಬಗ್ಗೆ ಎಲ್ಲ ಕೇಂದ್ರ ಸರ್ಕಾರದ ಜೊತೆ ಮಾತುಕತೆ ನಡೆಸಿದ್ರು. ನಿಯೋಗ ಹೋಗೋದು ಅಂತ ನಿನ್ನೆ ಪತ್ರ ಬರೆದಿದ್ರು. ಮುಖ್ಯಮಂತ್ರಿಗಳು ಈ ನಿರ್ಧಾರ ಘೋಷಣೆ ಮಾಡ್ತಿದ್ದಂತೆ ಹತ ಗುರ್ಲಾಪುರದಲ್ಲಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಪ್ರತಿಭಟನೆ ನಡೆಸುತ್ತಿದ್ದ ಜಾಗದಲ್ಲೇ ಅನ್ನದಾತರು ಕುಣಿದು ಕುಪ್ಪಳಿಸಿದ್ರು. ಹಸಿರು ಟವೆಲ್ ಬೀಸ್ತಾ ಖುಷಿ ವ್ಯಕ್ತಪಡಿಸಿದ್ರು. ಇನ್ನು ಸರ್ಕಾರದ ನಿರ್ಧಾರದ ಬಗ್ಗೆ ಪ್ರತಿಕ್ರಿಯಿಸಿರೋ ರೈತ ಮುಖಂಡ ಚೂನಪ್ಪ, ಸರ್ಕಾರದ ಆದೇಶ ಕೈಗೆ ಬರಲಿ ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲ, ನಮ್ಮ ಹೋರಾಟಕ್ಕೆ 100 ರೂಪಾಯಿ ಆದ್ರೂ ಹೆಚ್ಚಾಯಿತು ಅಂತ ರೈತರು ಖುಷಿಗೊಂಡಿದ್ದಾರೆ. ಮುಂದೆ ಮತ್ತೊಂದು 100 ಹೆಚ್ಚಾಗಬಹುದು ಅನ್ನೋ ಆಶಾಭಾವನೆಯಲ್ಲಿದ್ದಾರೆ. ನಮ್ಮದೇ ಆದ ಒಂದು ಕಮಿಟಿ ಇದೆ. ನಮ್ಮದೇ ಆದ ಒಂದು 16 ಈ ಭಾಗದ ಬೆಳಗಾವಿ, ಬಾಗಲಕೋಟೆ, ಬಿಜಾಪುರ ಇರ್ತಕ್ಕಂಥ ಸಂಘಟನೆ ಕಮಿಟಿ ಇದೆ. ಅವ್ರ ಜೊತೆ ನಾನು ಚರ್ಚೆ ಮಾಡಬೇಕು. ನನಗೂ ಕಾಲಾವಕಾಶ ಬೇಕು. ಅವರೇನು ಮುಖ್ಯಮಂತ್ರಿ ಹೇಳ್ಬೋದು ನಾನು 3,300 ರೂಪಾಯಿ ಕೊಡ್ತೀನಿ ಅಂತೇಳಿ. ನಾವು ಒಪ್ಪಬೇಕಲ್ಲ. ನಮ್ಮದು ಕಬ್ಬು ನಾವು ಕಳಿಸ್ತಾ ಇದ್ದೀವಿ. ನಾವು ಇವತ್ತು ನಾಳೆ ತೀರ್ಮಾನ ಮಾಡಿ ಅಧಿಕೃತ ಬರಬೇಕು. ಅದನ್ನು ನಾವು ಕೂಡ ಒಪ್ಪಬೇಕು. ಚೂನಪ್ಪ ಮಲ್ಲಪ್ಪ ಬೇಕಾದ್ರೆ ನಮ್ಮ ಫ್ಯಾಕ್ಟ್ರಿ ಬಂದ್ ಮಾಡ್ತೀವಿ, ಕರೆ 10 ರೂಪಾಯಿ ಕೊಡಂಗಿಲ್ಲ ಅಂತ ಹೇಳಿದ್ರು. ನಾವೊಂದು ಮಾತು ಹೇಳಿದ್ದೆ, ಶಶಿಕಾಂತ್ ಗುರುಜಿ ಹಣ ಹೋಗ್ಬೇಕು ಗುರ್ಲಾಪುರದಾಗ, ಇನ್ನು 100 ರೂಪಾಯಿ ತಗೊಂಡ ಹೋಗ್ತಿರತ್ತೀವಿ. ಇವತ್ತ ಫ್ಯಾಕ್ಟ್ರಿ 3,250, ಸಿದ್ದರಾಮಯ್ಯನವ್ರು ನಿಮಗೆ 50 ರೂಪಾಯಿ ಹಾಕಿ ಕೊಡ್ತು ನಂದ 3,300 ರೂಪಾಯಿ. ಇದು ನಿಮಗೆ ಗೆಲುವದ.
ಅಷ್ಟಕ್ಕೂ 3,300 ರೂಪಾಯಿ ಹಣ ರೈತರಿಗೆ ಹೇಗೆ ಸಿಗಲಿದೆ ಅನ್ನೋದನ್ನ ನೋಡೋದಾದ್ರೆ, ಪ್ರತಿ ಟನ್ ಕಬ್ಬಿಗೆ 3,300 ರೂಪಾಯಿ ಕೊಡಲು ಸರ್ಕಾರ ನಿರ್ಧಾರ ಮಾಡಿದೆ. ಅಷ್ಟಕ್ಕೂ ರೈತರು ಸಾಗಾಟ ಮಾಡೋ ಕಬ್ಬಿಗೆ ಕಾರ್ಖಾನೆಗಳು ಪ್ರತಿ ಟನ್ಗೆ 3,200 ರೂಪಾಯಿ ಹಣ ನೀಡಲಿವೆ. ಬಳಿಕ ಹೆಚ್ಚುವರಿಯಾಗಿ ಕಾರ್ಖಾನೆ ಹಾಗೂ ಸರ್ಕಾರದಿಂದ ರೈತರಿಗೆ ಪ್ರತಿ ಟನ್ಗೆ 100 ರೂಪಾಯಿ ಸಿಗಲಿದೆ. ಸರ್ಕಾರದಿಂದ 50 ರೂಪಾಯಿ ಹಾಗೂ ಕಾರ್ಖಾನೆಯಿಂದ 50 ರೂಪಾಯಿ ಸೇರಿದಂತೆ ಹೆಚ್ಚುವರಿ 100 ರೂಪಾಯಿ ಸಿಗಲಿದೆ. ಅಷ್ಟಕ್ಕೂ ಕಬ್ಬಿನ ರಿಕವರಿ 11.25 ಇದ್ರೆ ಮಾತ್ರ 3,300 ರೂಪಾಯಿ ಸಿಗಲಿದೆ. ಕಬ್ಬಿನ ರಿಕವರಿ 10.25 ಇದ್ರೆ ಅಂಥ ಕಬ್ಬಿಗೆ 3,200 ರೂಪಾಯಿ ಸಿಗಲಿದೆ. ಹೀಗೆ ಕಬ್ಬಿನ ರಿಕವರಿ ಆಧಾರದಲ್ಲಿ ರೈತರಿಗೆ 3,300 ರೂಪಾಯಿ ದರ ನಿಗದಿ ಮಾಡಿರೋ ಸರ್ಕಾರ ಹೆಚ್ಚುವರಿ ಹಣವನ್ನ ಯಾವಾಗ ಕೊಡ್ತೀವಿ ಅನ್ನೋದನ್ನ ಆದೇಶದಲ್ಲಿ ತಿಳಿಸ್ತೀವಿ ಅಂತ ಹೇಳಿದೆ. ಕಾರ್ಖಾನೆಯ ಮಾಲೀಕರು 250 ರೂಪಾಯಿ ಕೊಡಬೇಕು ಅಂದ್ರೆ 3,250, ರಾಜ್ಯ ಸರ್ಕಾರದ ಕಡೆಯಿಂದ 50 ರೂಪಾಯಿ. ಮುಖ್ಯಮಂತ್ರಿಗಳ ನೇತೃತ್ವದ ಸಭೆಯಲ್ಲಿ ಮಹತ್ತರ ತೀರ್ಮಾನ ಏನಾಗಿದೆ, ನಾನು ಸ್ವಾಗತ ಮಾಡ್ತೇನೆ. ಪ್ರತಿ ಟನ್ಗೆ 3,400 ರೂಪಾಯಿ ಹಣ ಕೊಡಿಸಲು ಪಟ್ಟು ಹಿಡಿದಿದ್ದ ಸಿಎಂ. ಅಷ್ಟಕ್ಕೂ 3,200 ರೂಪಾಯಿ ಕೊಡಲು ಮಾತ್ರ ಒಪ್ಪಿದ್ದ ಕಾರ್ಖಾನೆ ಮಾಲೀಕರು 1 ರೂಪಾಯಿ ಕೂಡ ಹೆಚ್ಚು ಕೊಡಲು ಒಪ್ಪಿರಲಿಲ್ಲ. ಈ ವೇಳೆ ಮಾಲೀಕರ ವಿರುದ್ಧ ಗರಂ ಆದ ಸಿಎಂ 3,400 ಆದ್ರೂ ಕೊಡಿ ಅಂತ ಹೇಳಿದ್ರು. ಅದಕ್ಕೂ ಜಗ್ಗದೇ ಇದ್ದಾಗ 3,300ಕ್ಕೆ ಅಂತಿಮಗೊಳಿಸಿದ್ದಾರೆ. ಇನ್ನು ಸಿಎಂ ಸಭೆಯಲ್ಲಿ ಮುರುಗೇಶ್ ನಿರಾಣಿ ಸಿಎಂ ಎದುರಿಗೆ ಸಿಟ್ಟಾಗಿದ್ದ ಮಾಹಿತಿ TV9ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯವಾಗಿದೆ. ಅದೇನು ಅಂತ ತೋರಿಸ್ತೀವಿ ನೋಡಿ. ನಮ್ಮ ಫ್ಯಾಕ್ಟರಿ ನೀವು ತೆಗೆದುಕೊಂಡ್ಬಿಡಿ, ನೀವು ಕೇಳುವ ದರ ಕೊಡಲು ಆಗೋಲ್ಲ. ಫ್ಯಾಕ್ಟರಿ ಬಂದ್ ಮಾಡ್ಬೇಕಷ್ಟೇ. ನೀವೇ ವೈರಿ. ನೀವು ಹೇಳೋದು ನೋಡಿದ್ರೆ ಕಾರ್ಖಾನೆ ನೀವು ಮಾಡೋದೇ ಇಲ್ಲ, ನಡೆಸೋದೇ ಇಲ್ವಾ? ಸರ್ಕಾರ ಕಾರ್ಖಾನೆ ತೆಗೆದುಕೊಂಡ್ರೆ ನಿನ್ನೆ CEO ಮಾಡ್ತೀನಿ ಬಿಡು. ಇಲ್ಲ ಸರ್, ಈ ದರ ಆಗೋಲ್ಲ ಸರ್. ಈ ದರ ಕೊಟ್ರೆ ನಾನು ನೆಕ್ಸ್ಟ್ ಟೈಮ್ MLAನೇ ಆಗೋಲ್ಲ. ಆಯ್ತು ಬಿಡ್ರಿ, 50 ಕೊಡೋಣ. ಸರ್ಕಾರ 50 ಕೊಡುತ್ತೆ, ಮುಗಿಸೋಣ. ಈ ಸಂಭಾಷಣೆ ಬಳಿಕ ಕೆಲ ಕಾಲ ಸಭೆ ಮೌನವಾಗಿತ್ತು. ನಂತರ ಮಾತನಾಡಿದ ಸಿಎಂ ಸಿದ್ದರಾಮಯ್ಯ, ನಾನು ಆದೇಶ ಮಾಡಿಸ್ತೀನಿ, ನೀವು 50 ಕೊಡಿ ಅಂತ ಹೇಳಿದ್ರು. ಈ ವೇಳೆ ಮಾಲೀಕರೊಬ್ಬರು ಆಗೋದೇ ಇಲ್ಲ, ಇದನ್ನ ನಿರಾಕರಿಸ್ತೀವಿ, ಒಪ್ಪಿಗೆ ಇಲ್ಲ ಅಂದ್ರು. ವಿರೋಧದ ನಡುವೆಯೂ ಇದೇ ಅಂತಿಮ ಅಂತ ಸಿಎಂ ಹೇಳಿದ್ರು. ಅದೇನೇ ಇರ್ಲಿ, ಪ್ರತಿ ಟನ್ಗೆ 2,700 ರೂಪಾಯಿಂದ 3,050 ರೂಪಾಯಿ ಪಡೀತಾ ಇದ್ದ ರೈತರಿಗೆ ಇನ್ಮೇಲೆ 3,300 ರೂಪಾಯಿ ಸಿಗಲಿದೆ. ಈ ಹಣವಾದ್ರೂ ರೈತರಿಗೆ ತಲುಪಬೇಕಿದೆ. ಬೆಳಗಾವಿಯಿಂದ ಸಹದೇವ್ ಮಾನೆ ಜೊತೆ ಪ್ರಮೋದ್, ಅನಿಲ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH